ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಸಿದ್ಧಾರ್ಥ್. ಸೊ ಒಂದು ಹೊಸ ಪ್ರಾಪರ್ಟಿ 2 ಎಕರೆ 13 ಗುಂಟೆ ರೆಡ್ ಸಾಯಿಲು ಜನರಲ್ ಪ್ರಾಪರ್ಟಿ. ಜನರಲ್ ಅಂದರೆ ಕುರುಬಾಸ್ ಪ್ರಾಪರ್ಟಿ. ಈಗ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ. ತೆಂಗಿನ ಮರ 100 ತೆಂಗಿನ ಮರ ಇದೆ. ಇವಾಗೆಲ್ಲ ಫಲ ಬಿಡ್ತಾಯಿದೆ. ಈಗ ಬಾಳೆ, ಟೊಮೊಟೊ ಮತ್ತು ತೆಂಗು ಇಷ್ಟು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಲ್ಯಾಂಡು. ಕೆಂಪು ಮಣ್ಣು, ರೆಡ್ ಸಾಯಿಲು, ತುಂಬ ಚೆನ್ನಾಗಿದೆ. ಎಲ್ಲಿ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಪೂರ್ತಿ ನೋಡಿ. ರೈಟ್ ಎಲ್ಲ ಹೇಳ್ತೀನಿ, ಪೂರ್ತಿ ನೋಡಿ ವೀಡಿಯೋನ. ಬನ್ನಿ ಈಗ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಬೈ ಆ್ಯಂಡ್ ಸೇಲ್ ಇದ್ದರೆ ಹೇಳಿ. ನಿಮ್ದು ಯಾವ್ದಾದ್ರು ಎನಿವ 4 ಕರ್ನಾಟಕದಲ್ಲಿ ಎಲ್ಲಿ ಇದ್ರೂ ಹೇಳಿ, ನಾವು ನಿಮ್ಮ ಪ್ರಾಪರ್ಟಿ ಸೇಲ್ ಮಾಡಿಸ್ಕೊಡ್ತೀವಿ. ನೋಡಿ ಈ ಥರ ತೆಂಗಿದೆ, 100 ತೆಂಗಿನ ಮರ ಇದೆ. ಈ ಥರ ಫಲ ಕೊಡ್ತಾಯಿದೆ. ಕೆಂಪು ಮಣ್ಣು. ಇದು ಆ್ಯಕ್ಚುಲಿ ಹಳೇ ವಿಡಿಯೋ ಇದು. ಸೊ ಹೊಸ ವಿಡಿಯೋ ತುಂಬ ಚೆನ್ನಾಗಿದೆ. ಇನ್ನು ಈಗೆಲ್ಲ ಲ್ಯಾಂಡ್ ನೀಟಾಗಿ ಕ್ಲೀನ್ ಮಾಡಿಸಿದ್ದಾರೆ. ಈ ಥರ ರೆಡ್ ಸಾಯಿಲು ನೋಡಿ. ಇದೇ ಥರ ತೆಂಗಿನ ಮರ, 100 ತೆಂಗಿನ ಮರ, ಸುತ್ತಲೂ ಫೆನ್ಸು, ಗೇಟ್ ಹಾಕಿದ್ದಾರೆ. ಸುತ್ತಲೂ ಫೆನ್ಸ್ ಇದೆ ನೋಡಿ. ಇದು ಬಂದು ನಿಮಗೆ ಚಾಮರಾಜನಗರ ಡಿಸ್ಟಿಕ್ ಕೊಳ್ಳೇಗಾಲ ತಾಲೂಕು. ಇದು ಬಂದು ಮಳವಳ್ಳಿಯಿಂದ 25 ಕಿಲೋಮೀಟ್ರು, ಮೈಸೂರಿಗೆ 65 ಕಿಲೋಮೀಟ್ರು, ಬ್ಯಾಂಗ್ಳೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ. 100 ಕಿಲೋಮೀಟರ್ಸ್ ಬೆಂಗಳೂರು. ಮಳವಳ್ಳಿಯಿಂದ 25 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 65 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ತಾರ್ ರೋಡು ಅಂದರೆ 1 ಕಿಲೋಮೀಟ್ರ್ ಮಡ್ ರೋಡು, ಮಿಕ್ಕಿದ್ದೆಲ್ಲ ತಾರ್ ರೋಡು. ನಿಮಗೆ ಮಳವಳ್ಳಿ ಹೈವೇಯಿಂದ, ಮೈಸೂರು ಟು ಮಳವಳ್ಳಿ ಹೈವೇಯಿಂದ ಜಸ್ಟ್ ನಿಮಗೆ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಜನರಲ್ ಪ್ರಾಪರ್ಟಿ. 1 ಎಕರೆ ಬಂದು 50 ಲಕ್ಷ. 2 ಎಕರೆ 11 ಗುಂಟೆ, 2 ಎಕರೆ 13 ಗುಂಟೆ ಇದೆ. ಇದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ. 2 ಎಕರೆ 13 ಗುಂಟೆ, 1 ಎಕರೆಗೆ 50 ಲಕ್ಷ. 3 ಬೋರ್ ಇದೆ. 3 ಬೋರಲ್ಲಿ ಸದ್ಯ ಒಂದೇ ಓಡ್ತಾ ಇರೋದು. ಯಾಕೆಂದರೆ ಒಂದೇ ನೀರು ಸಾಕಾಗುತ್ತೆ ಅಂದ್ಬಿಟ್ಟು ಒಂದೇ ಓಡಿಸ್ತಾ ಇದ್ದಾರೆ. ಟೋಟಲಿ 3 ಬೋರ್ ಬರುತ್ತೆ. ಇದು ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ. ತೆಂಗು ಆಲ್ರೆಡಿ ಫಲ ಬಿಡ್ತಾ ಇರೋ ತೆಂಗು, ಹೊಸ ತೆಂಗು, ಹಳೆ ತೆಂಗಲ್ಲ, ಹೊಸ ತೆಂಗು, ನಾಟಿ ತೆಂಗಿದು. ತುಂಬ ಚೆನ್ನಾಗಿದೆ ನೋಡಿ. ಬಾಳೆ ನೋಡಿ, ರೆಡ್ ಸಾಯಿಲ್, ನೀವೇನು ನೋಡ್ತಾ ಇದ್ದೀರಾ, ರೆಡ್ ಸಾಯಿಲ್ಲು ನೋಡಿ. ತೆಂಗು ಈ ಥರ ಇದೆ. ಎಲ್ಲ ಫಲ ಕೊಡೋ ತೆಂಗು, ಮಧ್ಯೆ ಬಾಳೆ ಹಾಕಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ಲ್ಯಾಂಡು. ಜನರಲ್ ಪ್ರಾಪರ್ಟಿ ನೋಡಿ, ಇಷ್ಟು ಸೂಪರಾಗಿದೆ ಲ್ಯಾಂಡು ನೋಡಿ. ರೆಡ್ ಸಾಯಿಲ್ಲು. ಆಮೇಲೆ ಇದು ಹಾಕಿದ್ದಾರೆ, ಡ್ರಿಪ್ ಇರಿಗೇಷನ್ ಮಾಡಿಸಿದ್ದಾರೆ. ಡ್ರಿಪ್ ಎಲ್ಲಕ್ಕೂ 2 ಎಕರೆ 13 ಗುಂಟೆಗೂ ಡ್ರಿಪ್ ಇರಿಗೇಷನ್ ಮಾಡಿಸಿದ್ದಾರೆ ನೋಡಿ. ಎಲ್ಲ ಡ್ರಿಪ್ ಸಿಸ್ಟಮ್ ರೆಡಿ ಇರೋಂಥದ್ದು. ನೀವೇನು ಇನ್ವೆಸ್ಟ್ ಮಾಡೋಂಗಿಲ್ಲ. ಒಂದು ಮನೆ ಕಟ್ಕೊಂಡ್ರೆ ಸಾಕು. ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ನೋಡಿ. TC ಒಂದು ಪಕ್ಕದಲ್ಲಿದೆ. ಒಂದು 4 ಜಮೀನಿಗೆ 1 TC ಅಂತ ಮಾಡ್ಕೊಂಡಿದ್ದಾರೆ. ಇದು ಕೃಷಿ ಹೊಂಡ ಏನಿಲ್ಲ. 3 ಬೋರ್ ರನ್ನಿಂಗ್ ಬೋರ್ ಇದೆ. 3 ರನ್ನಿಂಗ್ ಇದೆ. ಸದ್ಯಕ್ಕೆ ಒಂದೇ ಓಡ್ತಾ ಇರೋದು. ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ. ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಎಲ್ಲಕ್ಕೂ ಡ್ರಿಪ್ ಇರಿಗೇಷನ್ನು, ಎಲ್ಲಕ್ಕೂ ಡ್ರಿಪ್ ಮಾಡಿ ರೆಡಿ ಟು ಹೀಟ್ ಅಂತಾರಲ್ಲ ಆ ಥರ ನೋಡಿ. ಈಗ ಟೊಮೊಟೊ ಇದೆ ನೋಡಿ. ಇದು ಟೊಮೊಟೊ ಬೆಳೆ. ಮತ್ತು ಬಾಳೆ ಹಾಕಿದ್ದಾರೆ. ಮತ್ತು ಮಧ್ಯೆ ಸೀಬೆ ಗಿಡ ಇದೆ, ಫ್ರೂಟ್ಸ್ ಗಿಡ ಇದೆ ಮಧ್ಯೆ ನೋಡಿ. ಇದು ಸೀಬೆ ಗಿಡ, ಇದು ತೆಂಗು. ಈಗ ನಿಂಗೆ ಇನ್ಕಮ್ ಅಂದರೆ ಈ ಪ್ರಾಪರ್ಟಿಲಿ ತೆಂಗು ಒಂದೇ ಇನ್ಕಮ್ ಇರೋದು. ತೆಂಗು, ಬೋರ್ವೆಲ್ಲು, ಡ್ರಿಪ್ ಇರಿಗೇಷನ್ನು, ಬಾಳೆನೂ ಕೂಡ ಅವರೇ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಾಂದರೆ ಬಿಟ್ಬಿಟ್ಟು ಹೋಗ್ತಾರೆ ಹಿಂಗೇ. ಅದೇನು ಖರ್ಚಾಗಿದೆ ಅದು ಕೊಡಬೇಕಾಗುತ್ತೆ ಬಾಳೆಗೆ ನೋಡಿ. ಬ್ಯಾಂಗ್ಳೂರಿಂದ 100 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಮೈಸೂರಿಗೆ 65 ಕಿಲೋಮೀಟರ್ಸ್, ಮಳವಳ್ಳಿಗೆ 25 ಕಿಲೋಮೀಟರ್ಸ್. ತುಂಬ ಚೆನ್ನಾಗಿದೆ. ಯಾರು ಬೆಂಗಳೂರಿಂದ 100 ಕಿಲೋಮೀಟ್ರಲ್ಲಿ ಕೇಳ್ತಾ ಇದ್ರಲ್ಲ ನೋಡಿ. ಪ್ರಾಪರ್ಟಿ ಎಕರೆಗೆ 50 ಲಕ್ಷ. ನೆಗೋಷಿಯಬಲ್, ಫಿಕ್ಸ್ಡ್ ಏನಿಲ್ಲ. TCನೂ ಕೂಡ ಇದೆ ನೋಡಿ. ಒಂದು TCನೂ ಕೂಡ ಇದೆ ಜಮೀನಲ್ಲಿ. ಜನರಲ್ ಪ್ರಾಪರ್ಟಿ ಎಕರೆಗೆ ಬಂದು ನಿಮಗೆ 50 ಲಕ್ಷ, ನೆಗೋಷಿಯಬಲ್ಲು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ನೆಗೋಷಿಯಬಲ್ ಅಂದರೆ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ನೋಡಿ. ನೆಗೋಷಿಯಬಲ್ ಅಂದರೆ ನಿಮಗೆ 1 ಲಕ್ಷ ಅಷ್ಟೇ ಕಮ್ಮಿ ಆಗೋದು ನೋಡಿ. ಸುತ್ತಲೂ ಫೆನ್ಸ್ ಹಾಕವ್ರೆ ನೋಡಿ. ತೆಂಗು ನೋಡಿ ಹೆಂಗಿದೆ ತೆಂಗು, ಹೊಸ ತೆಂಗು. ಈಗ ತಾನೇ ಒಂಬಳೆ ಕಚ್ಚಿ ಫಲ ಬಿಡ್ತಾ ಇರೋದು. ಇನ್ಕಮ್ ಬರುತ್ತೆ ತೆಂಗಲ್ಲಿ. ಇನ್ಕಮ್ ಅಂತೂ ಬಂದೇ ಬರುತ್ತೆ. ನೀವು ತಗೊಂಡ್ರೆ ಇನ್ಕಮ್ ಅಂತೂ ಲಾಸ್ ಆಗೋಲ್ಲ.
ಒಂದು ಕಿಲೋಮೀಟ್ರ್ ಮಡ್ ರೋಡು, ಮಿಕ್ಕಿದ್ದೆಲ್ಲ ತಾರ್ ರೋಡು. ಜಸ್ಟ್ 100 ಕಿಲೋಮೀಟರ್ಸ್ ಬ್ಯಾಂಗ್ಳೂರ್ಗಷ್ಟೇ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ನೋಡಿ. ಸುತ್ತಲೂ ಫೆನ್ಸು, 3 ಬೋರು, ಒಂದು TC, ಜನರಲ್ ಪ್ರಾಪರ್ಟಿ, ಕೆಂಪು ಮಣ್ಣು ನೋಡಿ. ನೀವೇ ನೋಡ್ತಿಲ್ಲ, ಕೆಂಪು ಮಣ್ಣು ನೋಡಿ. ತೆಂಗುಗಳು ಹೆಂಗಿದೆ. ಆ್ಯಕ್ಚುಲಿ ಇನ್ನೂ ಒಂದು ಇನ್ಕಮು ತೊಗೊಂಡಿಲ್ಲ ತೆಂಗಲ್ಲಿ. ಆ ಥರ ತೆಂಗು, ಹೊಸ ತೆಂಗು. ನೀವು ಜಸ್ಟ್ ಒಂದು ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ. ಫಾರ್ಮ್ ಹೌಸ್ಗೆ ಸೂಟಬಲ್ ಜಾಗ, ಅಗ್ರಿಕಲ್ಚರ್ ಮಾಡೋಕ್ಕೂ ಸೂಟಬಲ್ ಜಾಗ ನೋಡಿ. ನಿಮಗೆ ಹಳ್ಳಿಯಿಂದ ನಿಮಗೆ ಒಂದು 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಯಾವುದೋ ಹಳ್ಳಿ ಬರುತ್ತೆ, ಪಾಳ್ಯ ಅಂತ ಬರುತ್ತೆ ಹಳ್ಳಿ, ಅಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದು ಬಂದು ಚಾಮರಾಜನಗರ ಡಿಸ್ಟಿಕ್ಕು, ಯಳಂದೂರು ತಾಲೂಕು. ಬ್ಯಾಂಗ್ಳೂರಿಗೆ 100 ಕಿಲೋಮೀಟರ್ಸ್, ಮೈಸೂರಿಗೆ 65 ಕಿಲೋಮೀಟರ್ಸ್, ಮಳವಳ್ಳಿಗೆ 25 ಕಿಲೋಮೀಟರ್ಸ್. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಯಾರು ಇಂಟ್ರೆಸ್ಟ್ ಆಗಿದ್ದರೆ ಮೇಲ್ಗಡೆ ನಂಬರ್ ಮಹೇಶ್ ರಾಜ್, ಕೆಳಗಡೆ ನಂಬರ್ ಸಿದ್ಧಾರ್ಥ್. ತುಂಬ ಚೆನ್ನಾಗಿದೆ. ಕಾಲ್ ಮಾಡಿ, ವಿಸಿಟ್ ಮಾಡಿ. ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ಸಿಂಗಲ್ RTC, ಅದು 2 ಎಕರೆ 13 ಗುಂಟೆ ಸಿಂಗಲ್ RTC, ಒಬ್ಬರೇ ಓನರು. ರಿಸ್ಕ್ ಏನಿರಲ್ಲ. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ. ಎಲ್ಲ ಡಾಕ್ಯುಮೆಂಟು ಕ್ಲಿಯರ್ ಆಗಿದೆ. ನೋಡ್ತಾ ಇದ್ದಲ್ಲ ನೀವೇ ಹೇಗಿದೆ ಲ್ಯಾಂಡ್. ತುಂಬ ಚೆನ್ನಾಗಿದೆ ಲ್ಯಾಂಡು ನೋಡಿ. ರೆಡ್ ಸಾಯಿಲ್, ಕೆಂಪು ಮಣ್ಣು ಸಿಗೋದು ಕಷ್ಟ ಚಾಮರಾಜನಗರ ಡಿಸ್ಟಿಕಲ್ಲಿ. ಮತ್ತು ಇದರಲ್ಲಿ ಆಮೇಲೆ ಬ್ಯಾಂಗ್ಳೂರಿಗೆ ಹತ್ತಿರ 100 ಕಿಲೋಮೀಟ್ರ್ ಅಷ್ಟೇ ಬ್ಯಾಂಗ್ಳೂರಿಗೆ. ಟುವರ್ಡ್ಸ್ ಯಾರು ಮಳವಳ್ಳಿ ಟು ಮಂಡ್ಯ ಟು ಹಂಗೂ ಬರ್ಬೋದು, ಇಲ್ಲಾಂದರೆ ಕನಕಪುರ ರೋಡಲ್ಲೂ ಬರ್ಬೋದು. 2 ಕಡೆಯಿಂದ ರೋಡ್ ಇದೆ. 100 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಬ್ಯಾಂಗ್ಳೂರಿಗೆ. 50 ಲಕ್ಷ ಹೇಳ್ತವ್ರೆ ಎಕರೆಗೆ, ಫೈನಲ್ ಅಂತ ಹೇಳ್ತವ್ರೆ. 1 ಲಕ್ಷ ಕಮ್ಮಿ ಮಾಡಿಸ್ಬೋದು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ನೋಡಿ. ಏನು ನೋಡ್ತಾ ಇದ್ದೀರಲ್ಲ, ಇದೇ ಪ್ರಾಪರ್ಟಿ. ತೆಂಗು, ಹೊಸ ತೆಂಗು, 100 ತೆಂಗಿನ ಮರ ಇದೆ. 100 ತೆಂಗಿನ ಮರ, ಆಲ್ರೆಡಿ ಫಲ ಕೊಡ್ತಾ ಇರೋ ತೆಂಗಿನ ಮರ. 3 ಬೋರ್ವೆಲ್ಲು, ಒಂದು TC, ಸುತ್ತಲೂ ಫೆನ್ಸು. ಈಗ ಆಲ್ರೆಡಿ ಬಾಳೆ, ಟೊಮೊಟೊ ಎಲ್ಲ ಬೆಳೀತಾ ಇದ್ದಾರೆ. ನೀವೇ ನೋಡ್ತಾ ಇದ್ದೀರಿ ಈ ಜಮೀನು. ತುಂಬ ಚೆನ್ನಾಗಿದೆ ಜಮೀನು. ತಗೊಂಡು ಒಂದು ಮನೆ ಕಟ್ಕೊಂಡು ವಾಸ ಇರೋದು ಅಷ್ಟೇ ಕೆಲಸ. ಯಾಕೆಂದ್ರೆ ರೆಡಿ ಟು ಹೀಟ್ ಅಂತಾರಲ್ಲ, ಆ ಥರ ಬೋರ್ವೆಲ್ ಹಾಕಿ ರೆಡಿ ಇದೆ. 3 ಬೋರ್ವೆಲ್ ರನ್ನಿಂಗ್ ಇದೆ, ಒಂದೇ ಒಂದು ಓಡಿಸ್ತಾ ಇರೋದು ಅಷ್ಟೇ. ನೀವೇನು ನೋಡ್ತಾ ಇದ್ದೀರಲ್ಲ, ಮಧ್ಯೆ ಈ ಥರ ಸೀಬೆ ಗಿಡಗಳಿದೆ, ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದಾರೆ. ನೀವು ಬೇಕು ಅಂದರೆ ಹಾಕ್ಕೋಬೋದು. ಇವರೆಲ್ಲ ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ. ಏನೇನು ರೆಡಿ ಮಾಡಿದ್ದಾರೆ ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ ಸೇಲ್ ಮಾಡೋರು. ಮನೆ ಏನೂ ಇಲ್ಲ, ಮನೆ ಕಟ್ಕೊಬೇಕು. ಅಕ್ಕಪಕ್ಕ ತೋಟ ಇದೆ. ವಿಲೇಜ್ಗೆ 2 ಕಿಲೋಮೀಟ್ರ್ ಆಗುತ್ತೆ ವಿಲೇಜ್ಗೆ. ಏನು ನೋಡ್ತಾ ಇದ್ದಿಲ್ಲ. ಸೊ ನಮ್ಮ ಹೊಸ್ದಾಗಿ ಯಾರು ನೋಡ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೇಲ್ಗಡೆ ನಂಬರ್ ಮಹೇಶ್ ರಾಜ್, ಕೆಳಗಡೆ ನಂಬರ್ ಸಿದ್ಧಾರ್ಥ್ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿ. ಎಕರೆಗೆ 50 ಲಕ್ಷ ಹೇಳ್ತಾವ್ರೆ ಫೈನಲ್ಲು. ಹೆಚ್ಚು ಕಮ್ಮಿ ಮಾತಾಡೋಣ ಕೂತ್ಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್.